ಪ್ರಭಾವ ಏನ್ ಬೀರಿದ್ದಾರೆ, ಯಾಕೆ ಬೀರಿದ್ದಾರೆ, ಯಾವ ಮಟ್ಟಕ್ಕಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆದಾಗ್ಲೇ ಗೊತ್ತಾಗಿರ್ತಕ್ಕಂಥದ್ದು. ತನಿಖೆ ಆಗ್ಬೇಕಾದ್ರೆ ಅವ್ರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ. ಈ ಕ್ಷಣದವರೆಗೆ ನಮ್ಮ ಮಾಧ್ಯಮಗಳು, ಯಾವ ಮಾಧ್ಯಮಗಳು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತಾಡ್ತಾ ಇದ್ದಾವೆ. ಇವತ್ತು ಒಬ್ಬ ಸುಜಾತ ಭಟ್ ಹತ್ರ ಹೋಗ್ತಾರೆ, 10 ಸರಿ ಮೈಕ್ ಹಿಡಿತಾರೆ. ಸೌಜನ್ಯ ಅವ್ರ ತಾಯಿ ಹತ್ರ ಹೋಗ್ತಾರೆ, 100 ಬಾರಿ ಮೈಕ್ ಹಿಡಿತಾರೆ. ಇವತ್ತು ಮಹೇಶ್ ತಿಮ್ಮರೋಳಿ ಹತ್ರ ಹೋಗ್ತಾರೆ, 100 ಬಾರಿ ಮೈಕ್ ಹಿಡಿತಾರೆ. ಜಯಂತ್ ಹತ್ರ ಹೋಗ್ತಾರೆ, 100 ಬಾರಿ ಮೈಕ್ ಹಿಡಿತಾರೆ. ಆ ಆರೋಪಿಗಳ ಅಂತ ಯಾರನ್ನ ಸೂಚಿಸಿದ್ರೆ ಅವ್ರ ಹತ್ರ ಮೈಕ್ ಹಿಡಿಯಕ್ಕಾಗ್ಲಿವಲ್ಲ ಅವ್ರ ಕೈಗೆ. ಅವ್ರು ಮೈಕ್ ಹಿಡೀರಿ, ನೀವು ಮೈಕ್ ಹಿಡಿದು ಪ್ರಶ್ನೆ ಮಾಡಿ ನೋಡೋಣ. ನೀವು ಅವ್ರ ಹತ್ರ ಏನ್ ಬರುತ್ತೆ ಉತ್ತರ ನೋಡೋಣ. ಆ ಜಡ್ಜ್ಮೆಂಟ್ ಅಲ್ಲಿ ಕೂಡ ಏನ್ 4 ಜನ ಆರೋಪಿತರು, 3-4 ಜನ ಆರೋಪಿತರು ಐಡೆಂಟಿಫೈ ಮಾಡಿದ್ರು ಸೌಜನ್ಯ ಅವ್ರ ತಾಯಿ, ಆ ಹೆಸರು ಕೂಡ ಮೆನ್ಷನ್ ಆಗಿದೆ. ಆ ಹೆಸರು ನಿಮ್ಗೆ ಗೊತ್ತು? ಎಸ್, ಮತ್ತೆ ಹೇಳ್ಬಲ್ಲೆ. ಹೇಳಿ, ಹಾಗಾದ್ರೆ ಧೈರ್ಯವಾಗಿ ಹೇಳಿ ಯಾವ ಹೆಸರನ್ನ ಉಲ್ಲೇಖ ಮಾಡಿದ್ರು. ಮತ್ತೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ, ಈಗ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾದ್ರೆ ನೀವು ಯಾಕೆ ಆ ಹೆಸರನ್ನ ಪ್ರಸ್ತಾಪ ಮಾಡಿ ನ್ಯಾಯಕ್ಕಾಗಿ ಧ್ವನಿ ಎತ್ತುತ್ತಾ ಇಲ್ಲ? ಅಲ್ಲ, ಉದಯ್ ಜೈನ್ ಮತ್ತು ಅದರ್ಸ್, ನನ್ನ ಜ್ಞಾಪಕ ಇಲ್ಲ ಕರೆಕ್ಟ್ಗೆ, 3 ಹೆಸರನ್ನ ಆ ಜಡ್ಜ್ಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ಪ್ರಸ್ತಾಪ ಮಾಡಿದ್ರು ಕೂಡ ಜಡ್ಜ್ಮೆಂಟ್ ಅಲ್ಲೇ ಇದೆ. ಅದು ತೆರೆದ ಸತ್ಯ, ಅದು ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ ಹೆಸರು. ಅವ್ರನ್ನ ನೀವು ತನಿಖೆ ಮಾಡಿಲ್ಲ ಅಂತ ಜಡ್ಜೇ ಹೇಳಿದ್ದಾರೆ, ನಾನಲ್ಲ. ಐ ಆಮ್ ನಾಟ್ ಟೆಲಿಂಗ್. ಓಕೆ, ದ ಜಡ್ಜ್ಮೆಂಟ್ ಇಸ್ ಸೇಸ್ ದ ಎನ್ಕ್ವೈರಿ ವಾಸ್ ನಾಟ್ ಕಂಡಕ್ಟೆಡ್ ಬೈ ದಿ CBI officers. The procedure was left by the CBI officers. Please take the enquiry against those officers. This is mentioning in the judgment.